ಡೆಮನ್ ಇದ್ರಲ್ಲ ಕಾಪಿರೈಟ್ ಕ್ಲೈಮಿಂದ ಮುಗಿಟ್ಟಾಕದೀನಿ. ಫುಲ್ ಚೆನ್ನಾಗಿ ನೋಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋಗ್ರಿ. ಪ್ರಾಜೆಕ್ಟ್ ಓಪನ್ ಮಾಡಿಕೊಂಡ್ರೆ ನೀವು ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಓಕೆ, ನೀವು ಪ್ರಾಜೆಕ್ಟ್ ಓಪನ್ ಮಾಡಿಕೊಂಡ್ರೆ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ನಾನು ನಿಮಗೆ 3, 4, 5 ಫೋಟೋಸ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊರಿ. ಓಕೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ವೇಲ್ ಹೋಗಿ. ಓಕೆ, ಈ ಫೋಟೋ ಇದು ಕೊಟ್ಟಿರ್ತೀನಿ ನಿಮಗೆ. ಇದು ಫುಲ್ ಕಂಪೋಸಿಷನ್ ಏರಿಯಾ ಮಾಡ್ಕೊರಿ, ಫುಲ್ ಕಂಪೋಸಿಷನ್ ಏರಿಯಾ. ಓಕೆ, ಇದು ಎಂಡ್ ತನಕ ಆ್ಯಡ್ ಮಾಡಿ, ಇದು ಎಂಡ್ ತನಕ ಇದು ಮಾಡಿಕೊಂಡು ಇದು ಕೆಳಗಿಡ್ತಾರೆ, ಸಾಂಗ್ ಕೆಳಗಿಡ್ತಾರೆ ಈ ಥರ. ಓಕೆ, ಸಾಂಗ್ ಕೆಳಗಿಡ್ತಾರೆ ಈಗ. ಓಕೆ, ಇದಕ್ಕೆ ಎಫೆಕ್ಟ್ ಆ್ಯಡ್ ಮಾಡಬೇಕು. ಎಫೆಕ್ಟು ಹೇಳ್ತೀನಿ ನಿಮಗೆ. ಎಫೆಕ್ಟ್ ಹೆಸರು ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ WIE. ಓಕೆ, WE. ಓಕೆ, ಎಫೆಕ್ಟ್ ತರಿಸ್ತೀನಿ. ಈಗ ಹೊಡೆದಿದ್ರೆ ಬರ್ತದೆ ಇದು. ಓಕೆ, ಈ ಎಫೆಕ್ಟನ್ನು ಇದು ಮಾಡಿಕೊಂಡು ಸೆಂಟ್ರದಾಗ ಹೋಗಿ ಇದು ಎಫೆಕ್ಟನ್ನು ಈ ಥರ ಕಮ್ಮಿ ಮಾಡ್ಕೋಬೇಕು. ಯಾವ ಥರ ಅಂದರೆ ಇಲ್ಲಿ ಲೈನ್ ಕಾಣಿಸ್ತದಲ್ಲ ಮಧ್ಯದಲ್ಲಿ, ಅಲ್ಲಿ ತನಕ. ಓಕೆ, ಈ ಥರ. ಓಕೆ, ಇಲ್ಲಿ ನೋಡ್ರಿ ಈ ಥರ. ಓಕೆ, ಸೆಟ್ ಆಯಿತು ಈ ಥರ. ಓಕೆ, ಮತ್ತೆ ಒಂದು ಫೋಟೋ ಆ್ಯಡ್ ಮಾಡ್ಕೋಬೇಕು. ನಿಮ್ಮ ಒಂದು ಫೋಟೋಸನ್ನು ಆ್ಯಡ್ ಮಾಡಿಕೊಂಡು. ಓಕೆ, ನಿಮ್ಮ ಒಂದು ಫೋಟೋಸನ್ನು ಆ್ಯಡ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನಿಮಗೆ ಎಕ್ಸಾಂಪಲ್. ಡೆಮೋದಲ್ಲಿ ತೋರಿಸಿದ್ನಲ್ಲ ಸೇಮ್ ಫೋಟೋ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಫುಲ್ ಕಂಪೋಸಿಷನ್ ಏರಿಯಾ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಜೂಮ್ ಕಮ್ಮಿ ಆಗುತ್ತೆ, ಜೂಮ್ ಮಾಡ್ಕೊತಾ ಇದ್ದೀನಿ. ಓಕೆ, ಸ್ವಲ್ಪ ಕೆಳಗಡೆ ಈ ಥರ ಆಯಿತಾ. ಇದೇ ಫೋಟೋವನ್ನು ಎಂಡ್ ತನಕ ಇದು ಮಾಡ್ಕೊರಿ. ಓಕೆ, ಕೆಳಗಿಡ್ತಾರೆ ಇದನ್ನು, ಆ ಫೋಟೋ ಕೆಳಗಿಡ್ತಾರೆ ಆಯಿತಾ. ನಿಮಗೆ ತೋರಿಸ್ತೀನಿ ಇದಕ್ಕೆ. ಈ ಫೋಟೋ ಕೆಳಗಿಡ್ತಾರೆ. ಇಲ್ಲಿ ನೋಡಿರಿ, ಫೋಟೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಫೇಸ್ಗಂತರ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಓಕೆ, ನೋಡಿರಿ ಈಗ ಸೆಟ್ ಆಗಿದೆ ಆಯಿತಾ. ನಿಮಗೆ ಮತ್ತೆ ಒಂದು ವಿಷಯ ಹೇಳ್ತೀನಿ. ಇಲ್ಲಿ ಫೋಟೋಗೆ ಒಂದು ಎಫೆಕ್ಟು ಕೊಡ್ತೀನಿ, 2 ಪ್ರಾಜೆಕ್ಟು ಕೊಟ್ಟಿರ್ತೀನಿ, ಅಲ್ಲಿ ಇಂಪೋರ್ಟ್ ಮಾಡ್ಕೊರಿ. ಈಗ ಇನ್ನೊಂದು ಪ್ರಾಜೆಕ್ಟು ಈಗ ಇರುತ್ತೆ. ಈ ಪ್ರಾಜೆಕ್ಟಲ್ಲಿ ಫೋಟೋಗೆ ಇರೋ ಎಫೆಕ್ಟನ್ನು ಕಾಪಿ ಮಾಡ್ಕೊರಿ. ಕಾಪಿ ಮಾಡಿಕೊಂಡು ಇಲ್ಲಿ ಬರ್ರಿ ನೀವು ಅನ್ನೋದು ಬಂದುಬಿಟ್ಟು ಮೊದಲನೇ ಫೋಟೋಗೆ ಇಲ್ಲಿ ಎಫೆಕ್ಟನ್ನು ಈಗ ಹೋಗಿಬಿಟ್ಟು ಕಲರ್ ಆ್ಯಂಡ್ ಫ್ಲೋ ಹೋಗಿ ಇದನ್ನು ಪೇಸ್ಟ್ ಮಾಡಿರಿ. ಇಲ್ಲಿ ನೋಡಿರಿ ಫೋಟೋಗೆ ಆಯಿತಾ. ಫೋಟೋ ನಮಗೆ ಈಗ ಮೌಂಟ ಸರ ಹಿಂಗೆ ಬರಬೇಕು ಆಯಿತಾ. ಅದಕ್ಕೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿಕೊಂಡು ಈ ಫೋಟೋವನ್ನು ಈಗ ಸರಿಸ್ರಿ ಈಗ. ಓಕೆ, ಈಗ ಸರಿಸ್ರಿ. ಮತ್ತು ಸ್ವಲ್ಪ ಮುಂದಕ್ಕೆ ಬರ್ರಿ. ಇಲ್ಲೊಂದು ಬೀಟ್ ಮಾರ್ಕ್ ಅಂತದ್ದು ನೋಡಿರಿ, ಇಲ್ಲಿಗೆ 1 ಸೆಕೆಂಡ್ ತಲೆ ಹಚ್ಚಿ ಮತ್ತೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿಕೊಂಡು ಈ ಥರ ಸ್ಕ್ರೋಲ್ ಮಾಡಿರಿ. ನಿಮ್ಗೆ ಯಾವ ಥರ ಬೇಕು ಅನ್ನೋದು ಫೇಸ್ ಕಾಣಬೇಕು ಆ ತಲೆಗೆ ಈಗ ಈ ಥರ ಸರಿಸಿ. ಓಕೆ, ಈಗ ನೋಡಿರಿ ಆ್ಯಡ್ ಮಾಡಿ ನೋಡಿರಿ ಸೆಟ್ ಆಗಿದೆ. ಇಲ್ಲಿ ಮತ್ತೊಂದು ಶೇಪ್ ತಗೋರಿ. ಮತ್ತೊಂದು ಶೇಪ್ ತಗೊಂಡು ಇದು ಶೇಪನ್ನು ಸ್ವಲ್ಪ ಜೂಮ್ ಮಾಡ್ಕೊರಿ. ಈ ಥರ ನಿಮಗೆ ಇಲ್ಲಿ ಮೇಲ್ಗಡೆ ನಾನು ಕೊಟ್ಟಿರ್ತೀನಲ್ಲ, ತೋರಿಸಿದ್ನಲ್ಲ ಡೆಮೋದಲ್ಲಿ, ಸ್ವಲ್ಪ ಜೂಮು ಹೆಚ್ಚು ಮಾಡ್ಕೊರಿ. ಮತ್ತು ಒಂದು ಫೋಟೋ ತಗೋಬೇಕು. ಮತ್ತು ಒಂದು ಫೋಟೋ ತಗೊಂಡು ನಿಮ್ಮದೊಂದು ಫೋಟೋ ತಗೋರಿ ಇಲ್ಲಿ ಆಯಿತಾ. ಮತ್ತೊಂದು ಫೋಟೋ ತೋರಿಸ್ತೀನಿ ನಿಮಗೆ. ಯಾವುದಾದ್ರೂ ಒಂದು ಫೋಟೋ ತಗೊತೀನಿ. ಓಕೆ, ಎಕ್ಸಾಂಪಲ್ ಈ ಫೋಟೋ ತಗೊತೀನಿ. ಇಲ್ಲಿ ನೋಡಿರಿ ಫೋಟೋ ಅನ್ನೋದು ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೊಂಡು ಇಲ್ಲಿ ನೋಡಿರಿ. ಓಕೆ, ಇದು ಕಮ್ಮಿ ಮಾಡ್ಕೊತಾ ಇದ್ದೀನಿ. ಓಕೆ, ಈಗ ಕಮ್ಮಿ ಈ ಥರ ಕಮ್ಮಿ ಮಾಡ್ಕೊರಿ ನೀವು ಅನ್ನೋದು ಈಗ. ಓಕೆ, ಇದು ಫೋಟೋ ಅನ್ನೋದು ಎಫೆಕ್ಟ್ ಮೇಲ್ಗಡೆ ಫೇಸ್ ಕಾಣ್ತಾರೆ ಈ ಥರ ಇಟ್ಕೊರಿ, ಫೇಸ್ ಕಾಣ್ತಾರೆ ಆಯಿತಾ. ಇವು ಎರಡನ್ನು ಈ ಥರ ಎಂಡ್ ತನಕ ಈ ಥರ ಸ್ಕ್ರೋಲ್ ಮಾಡಿರಿ. ಫೋಟೋ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ಇವು ಎರಡು ಸಾರಿಸಿ ಡಿಲೀಟ್ ಆಪ್ಷನ್ದಲ್ಲಿ ಮಧ್ಯದಲ್ಲಿ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿರಿ ಫೋಟೋನು ಸೆಟ್ ಆಗಿದೆ. ಇದಕ್ಕೆ ಎಫೆಕ್ಟ್ ಆ್ಯಡ್ ಮಾಡಬೇಕು. ಇದ್ರ ಮೇಲೆ ಹೋಗಿಬಿಟ್ಟು ಕೆಳಗಡೆ ಕ್ಲಿಕ್ ಮಾಡಿ ಶಾಡೋ ಎನೇಬಲ್ ಮಾಡಿರಿ. ಸ್ವಲ್ಪ ಈ ಥರ ಶಾಡೋ ಅನ್ನೋದು ಇದು ಮಾಡ್ಕೋಬೇಕು ನಿಮ್ಮದು ಆಯಿತಾ. ಈ ಥರ ಶಾಡೋ ಆ್ಯಡ್ ಮಾಡಿಕೊಂಡ್ರೆ ನೋಡಿರಿ ಡೆಮೋದಲ್ಲಿ ಈಗ ನೋಡಿರಿ ಎಲ್ಲ ಸೆಟ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿರಿ ಎಲ್ಲ ಸೆಟ್ ಆಯಿತು. ಓಕೆ, ಇಲ್ಲಿಂದ ಎಲ್ಲ ರೆಡಿದ ಮೇಲೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡು ಇನ್ನೇಟ್ ಆಗ್ಬಿಟ್ಟಿದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್.